ಸರ್, ಈಗ ರಾಜ್ಯ ಸರ್ಕಾರ 2022ರಲ್ಲಿ ನಡೆದಂಥ ಲಾರ್ಡ್ಲೆ ಮಶಾಯಿಕ್ ಆ ಗಲಾಟೆ ಪ್ರಕರಣದಲ್ಲಿ 13 ಪ್ರಕರಣ ವಾಪಸ್ ತೆಗೆದುಕೊಂಡಿದೆ ಸರ್. ಸೊ ರಾಜ್ಯ ಸರ್ಕಾರದ ನಡೆಗೆ ಏನು ಹೇಳ್ತೀರಾ? ನೋಡಿ, ಇವರು ವೋಟ್ ಬ್ಯಾಂಕ್ಗಾಗಿ ಕೆಲವರನ್ನು ಓಲೈಸಲಿಕ್ಕಾಗಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇನ್ನೂ ಟ್ರಯಲ್ ನಡೀತಾ ಇರಬೇಕಾದ್ರೆ ಕೋರ್ಟ್ಗಳಲ್ಲಿ ಕೇಸ್ಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತಗೊಳ್ತಕ್ಕಂಥದ್ದು ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. DJ ಹಳ್ಳಿ KJ ಹಳ್ಳಿ ಘಟನೆಗಳು ಯಾವ ರೀತಿ ಆಗಿದ್ವೋ ಆ ರೀತಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದು, ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದು, ಪೊಲೀಸ್ ಇಲಾಖೆಯ ವಾಹನಗಳಿಗೆ ಬೆಂಕಿ ಹಚ್ಚತಕ್ಕಂಥದ್ದು, ಪೊಲೀಸ್ ಕಚೇರಿಗಳಿಗೆ ಬೆಂಕಿ ಹಚ್ಚಿರ್ತಕ್ಕಂಥ ಅನೇಕ ಪ್ರಕರಣಗಳು ಇವತ್ತು ನಮ್ಮ ಕಣ್ಮುಂದೆ ಇವೆ. ಕನ್ನಡಕ್ಕಾಗಿ ಯಾರಾದರೂ ಹೋರಾಟ ಮಾಡಿದರೆ ಅದು ಕ್ರಿಮಿನಲ್ ಕೇಸ್ಗಳಲ್ಲ. ಆದರೂ ಕೂಡ ನಾರಾಯಣಗೌಡರಂಥವ್ರನ್ನ ತೆಗೆದುಕೊಂಡೋಗಿ ನೀವು ಜೈಲಲ್ಲೇ ಇಟ್ರಿ. ಅವರೇನು ಕ್ರಿಮಿನಲ್ ಆಕ್ಟಲ್ಲ ಮಾಡಿದ್ದು, ಹೋರಾಟ ಮಾಡ್ತಕ್ಕಂಥದ್ದು ಅವರ ಹಕ್ಕು. ಅನೇಕ ಕನ್ನಡ ಸಂಘಟನೆಗಳನ್ನು ಇದೇ ರೀತಿ ಹೋರಾಟ ಮಾಡಿದವ್ರನ್ನ ನೀವು ಕ್ರಿಮಿನಲ್ ಕೇಸ್ಗಳನ್ನಾಗಿ ಪರಿವರ್ತನೆ ಮಾಡಿ ಅವ್ರ ಮೇಲೆ ಹಾಕಿದ್ರಿ. ಅದು ಕ್ರಿಮಿನಲ್ ಕೇಸ್ ಆಗೋದಿಲ್ಲ, ಅದರಿಂದಾಗಿ ನೀವು ವಾಪಸ್ ತಗೋಬೋದು. ಆದರೆ ಈ ರೀತಿ ಠಾಣೆಗಳಿಗೆ ಬೆಂಕಿ ಹಚ್ಚೋದು, ಪೊಲೀಸ್ ಇಲಾಖೆಯ ವಾಹನಗಳಿಗೆ ಬೆಂಕಿ ಹಚ್ಚೋದು, ಕಲ್ಲು ತೂರಾಟ ಮಾಡಿದ್ದು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದು, ಇವು ಕ್ರಿಮಿನಲ್ ಕೇಸ್ಗಳು. ಇದನ್ನು ಅದು ಬೀದರ್ದೇ ಆಗಿರ್ಬೋದು, ಬೆಂಗಳೂರದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವುಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಒಂದು ರೀತಿಯ ಓಲೈಕೆ ರಾಜಕಾರಣ. ಈ ಕೆಲಸವನ್ನು ಈ ಸರ್ಕಾರ ಮಾಡಬಾರ್ದಾಗಿತ್ತು. ನಾವು ಎಷ್ಟೇ ಹೇಳಿದರೂ ಪದೇ ಪದೇ ತಪ್ಪುಗಳನ್ನೇ ಮಾಡ್ತಾ ಇರತಕ್ಕಂಥ ಈ ಸರ್ಕಾರಕ್ಕೆ ಜನ ಉತ್ತರ ಕೊಡಬೇಕಾಗಿದೆ. ನಾವು ಎಷ್ಟು ಹೋರಾಟಗಳು ಮಾಡಿದರೂ ಕೂಡ ಇವರ ದುಂಡಾವರ್ತಿ ಮತ್ತು ಉದ್ದಟತನವನ್ನು ಇವರು ಸರಿಯಾಗಿ ಬಗೆಹರಿಸ್ಕೊಳ್ತಾ ಇಲ್ಲ. ಇದು ಕಾನೂನು ಬಾಹಿರವಾದ ಕೃತ್ಯ. ಇದು ಸರ್ಕಾರವೇ ಮಾಡ್ತಾ ಇರತಕ್ಕಂಥ ಅಪರಾಧ. ಯಾಕೆಂತಂದರೆ ಯಾರೋ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದಾಗ ಆತನನ್ನು ಶಿಕ್ಷಿಸಬಹುದು. ಸರ್ಕಾರವೇ ತಪ್ಪು ಮಾಡಿದಾಗ ಯಾರನ್ನು ಶಿಕ್ಷಿಸೋದು? ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಒಂದು ತಳಮಟ್ಟದ ರಾಜಕಾರಣ ಮಾಡಲಿಕ್ಕೆ ಅವರು ಇಳಿಯಬಾರ್ದಾಗಿತ್ತು. ಭವಿಷ್ಯ ಅವರ ರಾಜಕೀಯದ ಅಂತ್ಯದ ದಿನಗಳಲ್ಲಿ ಕೆಟ್ಟ ಸಂಪ್ರದಾಯಗಳಿಗೆ ಇವರು ನಾಂದಿ ಆಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಭಾರತೀಯ ಜನತಾ ಪಕ್ಷ ಒಪ್ಪೋದಿಲ್ಲ. ಸಂಪೂರ್ಣವಾಗಿ ನಾವು ವಿರೋಧ ಮಾಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಕೂಡ ಒತ್ತಡ ಇತ್ತು. ಅವರು ಕೂಡ ಒತ್ತಡ ಹಾಕಿದ್ರು ಕೇಸ್ ವಾಪಸ್ಗೆ ಅಂತ ಆರೋಪ. ಬಹಳ ಬಾರಿ ಅವರು ಆಗ್ತಾ ಇರ್ತಾರೆ. ಅವರ ಕ್ಷೇತ್ರಗಳಲ್ಲೂ ಕೂಡ ಅನೇಕ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥ ನಿದರ್ಶನಗಳು ಈಗಲೂ ಕೂಡ ಇವೆಯಲ್ಲ. ಕಳೆದ ವರ್ಷವೂ ಕೂಡ ಅನೇಕ ತೊಗೊಂಡಿದ್ರು. ಆವತ್ತ್ಯಾಕೆ ಇವೆಲ್ಲವೂ ನೆನಪಿಗೆ ಬರಲಿಲ್ಲ? ಅಂದರೆ ವರ್ಷಕ್ಕಿಷ್ಟಿಷ್ಟು ತೊಗೊಂಡು ಹೋಗಬೇಕು, ಯಾರೂ ಕೇಳೋದಿಲ್ಲ ಅನ್ನೋ ಉದ್ದೇಶವಾ? ಈ ಕಾರಣದಿಂದ ಈ ಸರ್ಕಾರ ಕ್ರಿಮಿನಲ್ ಕೇಸ್ಗಳನ್ನು ತಗೊಳ್ಳೋ ಅಧಿಕಾರ ಇವ್ರಿಗಿಲ್ಲ, ತಗೋಬಾರ್ದಾಗಿತ್ತು. ಅದರಲ್ಲೂ ಕೋರ್ಟ್ನಲ್ಲಿ ಟ್ರಯಲ್ ನಡೆಯುವಾಗ ಇವರು ಯಾಕೆ ತೆಗಿತಾರೆ? ಅದರ ಮೂಲೋದ್ದೇಶಗಳು ಏನು ಅನ್ನೋದು ಕೋರ್ಟಿನ ಮೂಲಕ ಹೊರಗಡೆ ಬರಬೇಕಲ್ವಾ? ಬರದೆ ತೀರ್ಪು ನೀವೇ ಕೊಡ್ತೀರಾ ಅಂದಮೇಲೆ ಮುಖ್ಯಮಂತ್ರಿಗಳೇ ಜಡ್ಜ ಆಗಿದ್ಮೇಲೆ ಕೋರ್ಟ್ಗಳಿಗೆ ಏನು ಕೆಲಸ ಇದೆ? ಅವ್ರ ಕೆಲಸವನ್ನು ನೀವೇ ಮಾಡೋದಾದರೆ ಕೋರ್ಟ್ಗಳಿಗೆ ಸ್ವತಂತ್ರ ಇಲ್ಲ ಅಂತ ಆಯಿತಾ? ಅಲ್ಲಿಗೆ ಈ ಸರ್ಕಾರದ ಈ ದುಂಡಾವರ್ತಿ ನಡೆಯನ್ನು ತಕ್ಷಣ ಅವ್ರು ಕೈ ಬಿಡಬೇಕು. ಈ ಕೇಸ್ಗಳನ್ನು ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಬಾರ್ದು ಅಂಥೇಳಿ ನಾನು ಮನವಿ ಮಾಡ್ತೇನೆ. ಒಂದು ಸಮಯ ಇದು ಮಾಡಿದ್ದಾದರೆ ನಾವು ಹೋರಾಟವೂ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಈ ಕೇಸ್ಗಳನ್ನು ನಮ್ಮ ಸರ್ಕಾರ ಬಂದ ಮೇಲೆ ಇವುಗಳನ್ನು ಮತ್ತೆ ಎತ್ಕೊಳ್ಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅವ್ರಿಗೆ ಕೊಡಲಿಕ್ಕೆ ಬಯಸ್ತೇನೆ.